ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವಿಜಯತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟ ದೇವರಾದ ಮಹಾಗಣಪತಿಗೆ ವಂದಿಸುತ್ತಾ, ಕುಲದೇವರಾದ ಲಕ್ಷ್ಮೀ ವೆಂಕಟರಮಣನನ್ನ ನೆನೆಯುತ್ತಾ, ಇಷ್ಟ ಗುರುಗಳಾದ ಶ್ರೀಧರ ಸ್ವಾಮಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಶ್ರೀಧರ ಕೃಪಾ ಜ್ಯೋತಿಷಾಲಯ. ನನ್ನ ಹೆಸರು ಶ್ರೀ ಮಂಜುನಾಥೇಶ್ವರ ಭಟ್, ಜ್ಯೋತಿಷ್ ಪಂಡಿತ್. ಇವತ್ತಿನ ವಿಷಯ ಕರ್ಕಾಟಕ ರಾಶಿ ಭವಿಷ್ಯ ಮೇ ತಿಂಗಳು 2026. ನೋಡಿ, ಶುಭ ಫಲಗಳನ್ನು ನೀವು ನೋಡೋದಾದ್ರೆ ರವಿ ನಿಮಗೆ 10ನೇ ಮನೆಯಲ್ಲಿ ಇದ್ದಾನೆ. ಇದರಿಂದ ನಿಮಗೆ ವ್ಯಾಪಾರ ವೃದ್ಧಿ, ಧನ ಲಾಭ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರತಿಷ್ಠಿತ ವ್ಯಕ್ತಿಗಳೊಂದಿಗೆ ಸ್ನೇಹ ಉಂಟಾಗೋ ಸಾಧ್ಯತೆ ಇದೆ. ಅಂದರೆ ನಿಮಗೆ ಒಳ್ಳೆ ರೆಪ್ಯೂಟೆಡ್ ಪರ್ಸನ್ಸ್ ಇಂದ ಫ್ರೆಂಡ್ಶಿಪ್ ಆಗೋ ಸಾಧ್ಯತೆ ಇದೆ. ನಂತರ ಇದರಿಂದ ಲಾಭ ಕೂಡ ಆಗುವ ಸಾಧ್ಯತೆ ಇದೆ. ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕಾಣುವ ಲಕ್ಷಣಗಳು ಈ ತಿಂಗಳು ನಿಮಗೆ ಕಂಡು ಬರ್ತಾ ಇದೆ. ಅದೇ ರೀತಿ ನಿಮಗೆ ಬುಧನ ಸಂಚಾರ ಕೂಡ ಲಾಭದಾಯಕವಾಗಿದೆ. ಬುಧ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧನ ಲಾಭ, ಧನ ವೃದ್ಧಿ, ಜನರ ಸಂಪರ್ಕ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೊಸ ಸ್ನೇಹಿತರ ಪರಿಚಯ ಕೂಡ ಆಗುವ ಸಾಧ್ಯತೆ ಇದೆ. ಇದರಿಂದ ಲಾಭ ಕೂಡ ಆಗುವ ಸಾಧ್ಯತೆ ನಿಮಗೆ ಕಂಡು ಬರ್ತಾ ಇದೆ. ಅದೇ ರೀತಿ ಶುಕ್ರ 12ನೇ ಮನೆಯಲ್ಲಿರೋದ್ರಿಂದ ಅದರಿಂದನೂ ಕೂಡ ನಿಮಗೆ ಧನ ಲಾಭ, ವಸ್ತ್ರಾಭರಣಗಳಿಗೆ ನೀವು ಹಣವನ್ನು ವ್ಯಯಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆಮೇಲೆ ಅಧಿಕ ವೆಚ್ಚಗಳು, ಸುವಾಸನೆ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗ್ತದೆ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕುಜ 10ನೇ ಮನೆಯಲ್ಲಿ ಇರೋದ್ರಿಂದ ಸಾಧಾರಣ ಮಿಶ್ರ ಫಲ ಉಂಟಾಗುವ ಸಾಧ್ಯತೆ ಇದೆ ಅದರ ಪ್ರಭಾವದಿಂದ. ನಂತರ ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ವೆಚ್ಚಗಳು ಕೂಡ ಅಧಿಕವಾಗುವ ಸಾಧ್ಯತೆ ಇದೆ. ನಿಮಗೆ ಧನ ಲಾಭ ಆದರೂ ಕೂಡ ನೀವು ಕೆಲವು ವಸ್ತುಗಳಿಗೆ ಕೆಲವು ಹಣಕಾಸನ್ನ ವ್ಯಯಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ನಿಮಗೆ ಪರಿಹಾರಕ್ಕಾಗಿ ನೀವು ಈ ತಿಂಗಳು ಏನು ಮಾಡಬೇಕು ಅಂದರೆ, ಈ ಕರ್ಕಾಟಕ ರಾಶಿಯವರು ಸೋಮವಾರ ದೇವಿಯ ಆರಾಧನೆ ಅಂದರೆ ಪಾರ್ವತಿಯ ಆರಾಧನೆ ಅಥವಾ ಗೌರಿಯ ಆರಾಧನೆ ಸೋಮವಾರ ಮಾಡಬೇಕು. ಅಥವಾ ಸೋಮವಾರ ಯಾವ್ದಾದ್ರು ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡೋದು ನಿಮಗೆ ಶುಭವನ್ನು ತಂದು ಕೊಡ್ತದೆ. ನಿಮಗೆ ಶುಭ ಬಣ್ಣ ಕ್ರೀಮ್ ಕಲರ್ ಅಥವಾ ವೈಟ್ ಕಲರ್ ಆಗಿರ್ತದೆ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಅಂದ್ರೆ ಹೆಣ್ಣು ದೇವತೆ ಅಂತ ಹೇಳ್ತೀವಿ. ನೀವು ದೇವಿಯ ಆರಾಧನೆ ನಿಮ್ಗೆ ಯಾವಾಗಲೂ ಕೂಡ ಶುಭವನ್ನ ತರ್ತದೆ. ಇವಷ್ಟು ಕರ್ಕಾಟಕ ರಾಶಿ ಭವಿಷ್ಯ ಮೇ 2026. ಇದೇ ರೀತಿ ನೀವು ಜಾತಕ ಇಲ್ಲದವರು ಕೂಡ ನಮಗೆ ಶಾಸ್ತ್ರವನ್ನ ಕೇಳಬಹುದು. ಕವಡೆ ಶಾಸ್ತ್ರ, ಪ್ರಶ್ನೆಶಾಸ್ತ್ರಗಳ ಮೂಲಕ ನಾವು ಪರಿಹಾರವನ್ನ ಸೂಚಿಸ್ತೇವೆ. ಅದೇ ರೀತಿ ವಾಸ್ತು ಆಯ ಹಾಕೊಡೋದು, ವಾಸ್ತು ಪರಿಶೀಲನೆ. ಕೆಲವು ಮನೆಗಳಲ್ಲಿ ವಾಸ್ತು ದೋಷ ಇದ್ದರೆ ಕೆಲವು ತೊಂದರೆಗಳು ಸಂಭವಿಸ್ತಾ ಇರ್ತದೆ. ಅದಕ್ಕೆ ನಾವು ಯಾವುದೇ ಮನೆಯನ್ನ ಒಡಿದೇನೆ ನಾವು ಪಿರಮಿಡ್ಗೆ ಹಾಕೋದು, ಆ ರೀತಿಯಾಗಿ ಅಥವಾ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲದಕ್ಕೂ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಅದೇ ರೀತಿ ಬೋರ್ ವಾಟರು ಅಥವಾ ಜಲ ನೋಡೋದು, ಬಾವಿ ಜಲವನ್ನ ನೋಡೋದು, ಅದಕ್ಕೂ ಕೂಡ ನಮ್ಮನ್ನ ಸಂಪರ್ಕಿಸಬಹುದು. ಕೆಳಗೆ ಕಾಣ್ತಾ ಇರುವ ಫೋನ್ ನಂಬರಿಗೆ ಸಂಪರ್ಕ ಮಾಡಿಕೊಂಡು ನಿಮ್ಮ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು.